ನಿನ್ನೆ ತಗೊಳ್ಳುವಾಗ ನೀವು ನೋಡಿದ್ರಿ ಪ್ರಮಾಣ ವಚನ ಕನ್ನಡದಲ್ಲಿ ಹಲವರು, ಒಬ್ಬರಲ್ಲ ಹಲವರು ಕನ್ನಡದಲ್ಲಿ ಸ್ವಚ್ಛವಾಗಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಾಗೋದಿಲ್ಲ. ಇಂಥವರನ್ನೆಲ್ಲ ಇವರು ಮಂತ್ರಿಗಳನ್ನು ಮಾಡಿ, ಅಂದರೆ ಏನು ಉದ್ದೇಶಕ್ಕೆ ಇವ್ರು ಮಾಡೋದು? ನಿಮಗೆ ಭಾಷೆ ಬರೆದಿದ್ರೆ ಪರವಾಗಿಲ್ಲ, ಸರಿಯಾಗಿ ಲೂಟಿ ಮಾಡೋಕೆ ಬಂದರೆ ಸಾಕು ಅನ್ನೋದು ಉದ್ದೇಶವ? ಇದು ಕಾಂಗ್ರೆಸ್ಸಿನ ಸಂಸ್ಕೃತಿನ? ಮತ್ತು ಕೆಲವರು ಎಷ್ಟು ಜನರ ಹೆಸರಿನಲ್ಲಿ ಇದು ತಗೊಳ್ಳೋದು, ಅದೇನೋ ಕಾನ್ಸ್ಟಿಟ್ಯೂಷನ್ಗೆ, ಸಂವಿಧಾನಕ್ಕೆ ಬೆಲೆ ಇದೆಯಾ, ಗೌರವ ಇದೆಯಾ? ಒಬ್ಬರು ತಗೊಳ್ತಾರೆ ತಾಯಿ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಆಮೇಲೆ ಸಂವಿಧಾನದ ಹೆಸರಿನಲ್ಲಿ, ಅಂದರೆ ಭಗವಂತನ ಹೆಸರಿನಲ್ಲಿ. ಈ ರೀತಿ ತಗೋಬೋದಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಲ್ಲಿಂದ ಅದೇ ಒಬ್ಬರೇ 4-5 ಹೆಸರುಗಳಲ್ಲಿ ತಗೊಳ್ಳೋದು ಇದು ಪದ್ಧತಿಯನ್ನ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರು, ಗಂಗಾಧರಾಜ್ಯ, ಭಗವಂತ, ತಾಯಿ ಹೆಸರು. ಏನಿದು? ಇದೇ ಕಾಶಪ್ಪನವರು, ಬುದ್ಧ, ಬಸವ, ಅಂಬೇಡ್ಕರ್, ಅದಾದ್ಮೇಲೆ ತಾಯಿ ಹೆಸರು, ಅದಾದ್ಮೇಲೆ ಮತ್ತಿನ್ಯಾವುದೋ ಮಠದಲ್ಲಿ ಹೆಸರು. ಇದಕ್ಕೇನು ಒಂದು ಪದ್ಧತಿ ಅಂತಿಲ್ವಾ? ಮತ್ತೆ ಟೈಪ್ಡ್ ಕಾಪಿ, ಅದನ್ನು ಕೊಟ್ರೆ ಓದುವಷ್ಟು ಯೋಗ್ಯತೆ ಇಲ್ಲ ಇವರಿಗೆಲ್ಲ. ಇಂಥವರನ್ನು ತಗೊಂಡು ನೀವು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಈ ರಾಜ್ಯವನ್ನ? ಅಂದ್ರೆ ಈಗಾಗಲೇ ಹೇಳ್ತಿದ್ರಲ್ಲ, ಇದು ಗೂಂಡಾ ರಾಜ್ಯ ಅಂತ. ಅದೇ ಆಗ್ತಿರೋದೀಗ. ಆದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ರವರಲ್ಲಿ ಆಗ್ರಹ ಪಡಿಸ್ತೇನೆ, ಇಂಥವರ ರಾಜೀನಾಮೆಯನ್ನು ಪಡೆಯಬೇಕು. ಈ ರಾಜ್ಯಕ್ಕೆ ಒಂದು ಸಂಸ್ಕೃತಿ ಇದೆ, ಮೊದಲಿಂದಲೂ ಕೂಡ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಈ ರಾಜ್ಯ ಸಂಯಮಕ್ಕೆ, ಒಳ್ಳೆತನಕ್ಕೆ. ಆದರೆ ಈಗ ಈ ಗೂಂಡಾಗಿರಿಗೆ ಮತ್ತೆ ಈ ಕೆಟ್ಟ ನಡತೆಗೆ ಹೆಸರುವಾಸಿ ಆಗಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಆದ್ದರಿಂದ ಮೊದಲು ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು. ಮತ್ತೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಆಗ್ರಹ ಪಡಿಸ್ತಕ್ಕಂಥದ್ದು, ಇಂಥ ಒಂದು ಚಟುವಟಿಕೆಗಳಲ್ಲಿ ನೀವು ಯಾವುದೇ ಇದರಲ್ಲಿ ನೀವು ಸಿಕ್ಕಿದ್ರೂ ಕೂಡ BJP ಸಹಿಸಿಕೊಳ್ಳೋದಿಲ್ಲ. ಇನ್ನೇನು ನಿಮ್ಮದು ಕೇವಲ 1-1.5 ವರ್ಷ ಅಷ್ಟೇ ಇರೋದು. ಆದ್ದರಿಂದ ಇದನ್ನು ನಾವು ಒಪ್ಪದೆ ನಿಮ್ಮ ವಿರುದ್ಧವಾಗಿ ಎಲ್ಲ ಕಡೆಯಲ್ಲೂ ಹೋರಾಟಗಳನ್ನು ನಮ್ಮ ಕಾರ್ಯಕರ್ತರು ಮಾಡೇ ಮಾಡ್ತಾರೆ. ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇ ವಿಷಯ, ಈಗಾಗಲೇ ಸಲೀಂ ಅಹಮದ್ ಅವರು ನಮ್ಮ ಸಭಾಪತಿಗಳನ್ನು ಭೇಟಿ ಮಾಡಿದ್ದಾರೆ. ಇವತ್ತು ಭೇಟಿ ಮಾಡಿ ರಾಜೀನಾಮೆ ಕೊಡಿ. ಹೂ ಈಸ್ ಹಿ ಟು ಆಸ್ಕ್ ರಿಸಿಗ್ನೇಷನ್? ಅವರು ಯಾರು ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ? ಎಲ್ಲಿ ಪದ್ಧತಿ ಇದೆ? ಅಸೆಂಬ್ಲಿ ಫಿಕ್ಸ್ಡ್ ಅವಧಿಗೆ ಇರುತ್ತೆ, ಅದು 5 ವರ್ಷ. ನೀವು ಯಾರನ್ನೇ ನೇಮಕ ಮಾಡಿದ್ರೆ ಟರ್ಮ್ ಮುಗಿದ ತಕ್ಷಣ ಅದು ಮುಗಿದೋಗುತ್ತೆ. ಅದಾದ ನಂತರ ಹೊಸಬರು ಬರ್ತಾರೆ. ಆದರೆ ಕೌನ್ಸಿಲ್ ಆ ಥರ ಯಾವತ್ತೂ ಆಗೋದಿಲ್ಲ. ಕೌನ್ಸಿಲ್ ಸದಾ ಇರುತ್ತೆ. ನಿಮ್ಮದು ಡಿಸಾಲ್ವ್ ಆದರೂ ಕೂಡ ಅಸೆಂಬ್ಲಿ ಅದು ಡಿಸಾಲ್ವ್ ಯಾವತ್ತೂ ಆಗೋದಿಲ್ಲ. ಆದ್ದರಿಂದಾಗಿ ಸಭಾಪತಿ ಎಲ್ಲ ದಿನಗಳಲ್ಲೂ ಕೂಡ ಸಭಾಪತಿಗಳು ಇದ್ದೇ ಇರ್ತಾರೆ. ಅಂದಮೇಲೆ ಅವರಾಗಿ ರಾಜೀನಾಮೆ ಕೊಟ್ಟರೆ ಮಾತ್ರ ಅದು ಖಾಲಿ ಆಗುತ್ತೆ ಹೊರತು ಬೇರೆ ಯಾವುದೂ ಇಲ್ಲ. ನಾನು ನಿನ್ನೆನೂ ಹೇಳಿದ್ದೇನೆ, ನೋ ಕಾನ್ಫಿಡೆನ್ಸ್ ತರೋ ಪದ್ಧತಿ ಅಲ್ಲಿ ಇಲ್ಲವೇ ಇಲ್ಲ. ಆದರೂ ಕೂಡ ಒಮ್ಮೆ ನೋ ಕಾನ್ಫಿಡೆನ್ಸ್ ಬಂತು, ಶಂಕರಮೂರ್ತಿ ಅವರಿದ್ದಾಗ ಬಂತು. ಅದು ಬೇರೆ ಕಾರಣಕ್ಕೆ ಬಂತು. ಗಾಂಧಿ ಸ್ಟ್ಯಾಚ್ಯೂ ಇಟ್ರು ಅಂತೇಳಿ ಕೆಲವರು ಅದನ್ನ ಅಪಾದನೆ ಮಾಡಿದ್ರು. ಆದರೆ ಅವರು ಗೆದ್ದು ಬಂದರು. ಇಂದಿನ ನಡೆಯನ್ನ ಗಮನಿಸಲಿ. ಯಾವತ್ತೂ ಕೂಡ
ಸರ್ಕಾರದ ಸಂಖ್ಯೆ ಹೆಚ್ಚಾದರೂ ಕೂಡ ಸಭಾಪತಿಗಳು ವಿರೋಧ ಪಕ್ಷದ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಅವರನ್ನ ಯಾರೂ ತೆಗೆದಿಲ್ಲ, ತೆಗಿಲಿಕ್ಕೂ ಬರುವುದಿಲ್ಲ. ಯಾಕೆಂದ್ರೆ ಅವರೊಂದು ಸಾರಿ ಆಯ್ಕೆ ಆಗಿರ್ತಾರೆ, ಇಷ್ಟಾನುಸಾರ ಅದನ್ನ ಆಯ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಹೆಗ್ಡೆಯವರ ಕಾಲದಿಂದ ನೋಡಿ, ಜಯಂತ್ ಪಾಟೀಲ್ ಅವರು ಇರ್ಬೋದು, ಅಥವಾ ಎಚ್ ಡಿ ದೇವೇಗೌಡರು ಇದ್ದಾಗಿರ್ಬೋದು, ದೇವರಾಜ ಅರಸರು ಇದ್ದಾಗಿರ್ಬೋದು, ಆ ಕಾಲದಲ್ಲೆಲ್ಲ ಕಾಂಗ್ರೆಸ್ಸೇ ಇರ್ತಿತ್ತು, ಮೇಲ್ಮನೆಯಲ್ಲೂ ತಳಮನೆಯಲ್ಲೂ. ಅದಾದ ನಂತರ ವ್ಯತ್ಯಾಸ ಆಯ್ತು. ಅಲ್ಲಿಂದ ನೋಡ್ತಾ ಬನ್ನಿ, ಸಭಾಪತಿಗಳು ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಬಿಜೆಪಿಯವರು ಅಥವಾ ಜನತಾದಳದವರು ಸಭಾಪತಿಯಾಗಿ ಮುಂದುವರೆದಿದ್ದಾರೆ, ಅಥವಾ ನಮ್ಮ ಪಕ್ಷ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಕಾಂಗ್ರೆಸ್ನವರು ಸಭಾಪತಿಗಳಾಗಿ ಮುಂದುವರೆದಿದ್ದಾರೆ. ಜನತಾದಳ ಇರಬೇಕಾದ್ರೂ ಕಾಂಗ್ರೆಸ್ನವರು ಮುಂದುವರೆದಿದ್ದಾರೆ. ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಆಯ್ಕೆ ಮಾಡಿಬಿಟ್ಟಿದ್ದೀರಿ? ಕಾಂಗ್ರೆಸ್ ಪಾರ್ಟಿನವರು ಲೆಟರ್ ನಲ್ಲಿ ಕಳಿಸಿಬಿಟ್ಟಿದ್ದಾರೆ, ಆಯ್ಕೆ ಮಾಡಿ ದೆಹಲಿಯಿಂದ. ಏನ್ ನಿಮ್ಮ ಪಕ್ಷದ ಆಸ್ತಿ ಅಂದ್ಕೊಂಡಿದ್ದೀರಾ ಇದನ್ನ? ಕಾಂಗ್ರೆಸ್ಗೆ ನೀತಿ ತತ್ವಗಳಿಲ್ವಾ? ಸಂವಿಧಾನ ಬರೀ ಮಾತಾಡಕ ಇರೋದು ನಿಮಗೆ? ಸಂವಿಧಾನದ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ನೀವು ಒತ್ತಡ ಹಾಕಿ ಸಭಾಪತಿಗಳನ್ನ ರಾಜೀನಾಮೆ ಕೊಡಿಸಲಿಕ್ಕೆ ಮಾಡ್ತಿದ್ದೀರಾ. ಇಂಥ ಚಟುವಟಿಕೆಗೆ ನಮ್ಮ ಒಪ್ಪಿಗೆ ಇಲ್ಲ. ನಾನು ನಿಮ್ಮೆಲ್ಲರ ಮುಖಾಂತರ ಮಾನ್ಯ ಸಭಾಪತಿಯವರಿಗೆ ಮನವಿ ಮಾಡ್ತೇನೆ, ಯಾವ ಒತ್ತಡಕ್ಕೂ ನೀವು ಮಣಿಯಬೇಕಾಗಿಲ್ಲ. ನಿಮ್ಮ ಬಗ್ಗೆ ಇಡೀ ರಾಜ್ಯದಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಸದನದಲ್ಲಿ ಎರಡೆರಡು ದಿನ ಚರ್ಚೆಯಲ್ಲಿ ಸಭಾಪತಿಗಳ ಉತ್ತಮ ನಡತೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಹೊರಟ್ಟಿಯವರ ಬಗ್ಗೆ 2 ದಿನಗಳ ಕಾಲ ಗುಣಗಾನ ಮಾಡಿರ್ತಕ್ಕಂಥದ್ದು ಇದೇ, 1 ವರ್ಷ ಕೂಡ ಆಗಿಲ್ಲ. 2 ದಿನಗಳ ಚರ್ಚೆ ಮಾಡಿ ಅವರನ್ನು ಗುಣಗಾನ ಮಾಡಿದ್ದಾರೆ. ಇದು ಜನತಾದಳದವರು, ಬಿಜೆಪಿಯವರು ಮತ್ತು ಕಾಂಗ್ರೆಸ್ನವರು, ಇದು ರೆಕಾರ್ಡ್ ಅಲ್ಲಿದೆ. ಇಂಥ ಒಬ್ಬ ವ್ಯಕ್ತಿಯನ್ನ ಒತ್ತಡ ಹಾಕಿ ನಮ್ಮ ಸಂಖ್ಯೆ ಹೆಚ್ಚಾಗಿದೆ, ನೀವು ರಾಜೀನಾಮೆ ಕೊಡಿ ಅನ್ನೋದಿದೆಯಲ್ಲ, ಇದು ಕಾನೂನು ಬಾಹಿರವಾಗುತ್ತೆ, ಸಂವಿಧಾನ ವಿರೋಧಿಯೂ ಆಗುತ್ತೆ. ಇದಕ್ಕಿಂತ ಮಿಗಿಲಾಗಿ ಪದೇ ಪದೇ ಅವರಿಗೆ ತೊಂದರೆ ಕೊಡೋದು, ಇದು ಅವರ ಮೇಲೆ ನೀವು ಮಾಡ್ತಾ ಇರತಕ್ಕಂತ, ಕಾಂಗ್ರೆಸ್ ಮಾಡ್ತಾ ಇರತಕ್ಕಂತ ದರ್ಪ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಕಾರಣಕ್ಕೆ ಮಾನ್ಯ ಹೊರಟ್ಟಿಯವರು, ಬಸವರಾಜ ಹೊರಟ್ಟಿಯವರು, ಮಾನ್ಯ ಸಭಾಪತಿಗಳು, ಯಾರ ಮಾತಿಗೂ ನೀವು ಕೇಳಬೇಕಾಗಿಲ್ಲ. ಏನು ಕಾನೂನಿದೆ, ಏನು ಸಂವಿಧಾನ ಇದೆ, ಏನು ನಡತೆ ಇದೆ, ಇದುವರೆಗೆ ನಡೆದಿರ್ತಕ್ಕಂಥದ್ದು, ಅದರ ಪ್ರಕಾರ ತೀರ್ಮಾನ ಆಗುತ್ತೆ. ಅಂತದ್ದು ಏನಾದ್ರೂ ಬಂದ್ರೆ, ನೋ ಕಾನ್ಫಿಡೆನ್ಸ್ ತರಬೇಕು ಅಂತಿದ್ರೆ ತರಲಿ ಅವರು, ಅದರ ಬಗ್ಗೆ ಚರ್ಚೆ ಮಾಡೋಣ. ಇದು 1 ದಿನ ಅಲ್ಲ, 1 ವಾರ ಆದರೂ ಸರಿ ಇದರ ಬಗ್ಗೆ ಹೋರಾಟ ಮಾಡೋಣ. ನೀವು ದಯವಿಟ್ಟು ತೀರ್ಮಾನ ಯಾವುದನ್ನು ತಗೊಳ್ಬಾರ್ದು. ಈಗೇನು ಯಥಾಸ್ಥಿತಿ ಇದೆ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ನಾನು ಸಭಾಪತಿಯವರಲ್ಲೂ ಕೂಡ ನಾನು ಆಗ್ರಹ ಪಡಿಸ್ತೇನೆ. ಅವರು ಹಿಂದೇನೂ ಮಾಡಿದ್ರಂತೆ, ಒಂದ್ಸಾರಿ ನಿನ್ನೆನೂ ಮಾಡಿದ್ದಾರೆ. ಮೊದಲು ಕೊಟ್ಬಿಡಿ. ಯಾಕೆ ಗೊತ್ತಾ? ಅವರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ಮೇಲೆ ಏನು ಸದನದಲ್ಲಿ ಆಯ್ಕೆ ಆಗ್ಬೇಕಾಗಿಲ್ಲ, ಡೆಲ್ಲಿಯಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಆಗ್ಬೇಕಾಗಿತ್ತು. ಅದಕ್ಕೆ ಎಷ್ಟು ಫಿಕ್ಸ್ ಆಗಿತ್ತೋ ಗೊತ್ತಿಲ್ಲ, ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳಿಗೆ ಕಳಿಸ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಅಂತ ತಿಳ್ಕೊಂಡಿದ್ದಾರೆ ಅವರು. ಯಾವ ಆಯ್ಕೆನೂ, ಸಂಪುಟ ಸದಸ್ಯರ ಆಯ್ಕೆನೂ ಅವ್ರಿಗೆ ಬಿಟ್ಟಿಲ್ಲ. ಸಭಾಪತಿಗಳು, ಸಭಾಪತಿಗಳ ಆಯ್ಕೆನೂ ಅವ್ರಿಗೆ ಬಿಟ್ಟಿಲ್ಲ. ಅಥವಾ ಅಧ್ಯಕ್ಷರು, ಉಪಾಧ್ಯಕ್ಷರ ಆಯ್ಕೆನೂ ತಳಮನೆಯಲ್ಲಿ ಅವ್ರಿಗೆ ಬಿಟ್ಟಿಲ್ಲ. ಎಲ್ಲ ಅಲ್ಲಿಂದ ಪತ್ರ ಬಂದಿದೆ. ನನ್ಗನ್ಸ್ತದೆ, ಆ ವೇಣುಗೋಪಾಲ್ಗೆ ಏನಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ? ಏನ್ ನಾನು ಒಂದು ಲೆಟರ್ ಬ್ಯಾಕ್ ಸೈನ್ ಹಾಕಿ ಕಳಿಸ್ಬಿಟ್ರೆ ಎಲ್ಲ ಆಗೋಗ್ಬಿಡ್ತದಂತ ಏನ್ ಆದೇಶ ಅನ್ಕೊಂಡಿದಾರ?
ಏನ್ ಕಾಂಗ್ರೆಸ್ ಸಾಮ್ರಾಜ್ಯ ಕಟ್ತಾ ಇದ್ದಾರೆ ಅವರು ಈ ದೇಶದಲ್ಲಿ, ನೆಲ ಕಚ್ಚಿ ಹೋಗ್ತಾ ಇದೆ, ಮುಳುಗ್ತಾ ಇರೋ ಒಳಗೋರು. ಇಲ್ಲಿಂದ ಹೋಗೋರು ನಾವು ನೋಡ್ತೀವಲ್ಲ, ಯಾರು ಎಐಸಿಸಿ ಅಧ್ಯಕ್ಷರಂತ ಯಾರು ಅಧ್ಯಕ್ಷರನ್ನು ಭೇಟಿ ಮಾಡೋದೇ ಇಲ್ಲ. ಹೋಗಿ ಹೋಗಿ ಎಲ್ಲ ಇದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತೀರ್ಮಾನ ಕೊಡೋರು ಅವರೇ. ಅಲ್ಲಿ ಹೋಗಿ ಮನೆ ಮುಂದೆ ಏನು ಕಾವಲು ಕಾದಂಗೆ ಕಾಯ್ತಿರ್ತಾರೆ ಕಾಂಗ್ರೆಸ್ನವರೆಲ್ಲ. ಅಧ್ಯಕ್ಷರು ಲೆಕ್ಕಕ್ಕಿಲ್ಲ, ಕೇವಲ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅವರು. ಏನಂದ್ರೆ ಕೊನೆಯಲ್ಲಿ ಅವ್ರ ಹೆಸರಿನಲ್ಲಿ ಅವ್ರು ಯಾವುದಕ್ಕೂ ಸೈನು ಕೂಡ ಹಾಕಲ್ಲ. ವೇಣುಗೋಪಾಲ್ ಎಲ್ಲ ಇವ್ರದ್ದು ತಿಳ್ಕೊಂಡು ಆದೇಶ ತಗೊಂಡು